ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಚಿನ್ನು K18 ಡೈಲಿ ವ್ಲಾಗ್ಸಿಗೆ ಸ್ವಾಗತ ಸುಸ್ವಾಗತ. ಸೂರ್ಯ ನೋಡಿ ಫ್ರೆಂಡ್ಸ್, ಇವಾಗ ತಾನೇ ಹುಡ್ತಾ ಇರೋ ಥರ ಇದೆ ಫ್ರೆಂಡ್ಸ್. ರಂಗೋಲಿ ಎಲ್ಲ ಹಾಕಾಯಿತು. ಬೆಳಗ್ಗೆ 6 o'clock ಎದ್ದಿದ್ದು. ಇವತ್ತು ಶುಕ್ರವಾರ. ನಾನಿದು ಶುಕ್ರವಾರದ ವ್ಲಾಗ್ನ ಹಾಕ್ತಿರೋದು ಫ್ರೆಂಡ್ಸ್. ರಂಗೋಲಿ ಎಲ್ಲ ಹಾಕಾಯಿತು. ಈಗ ತಿಂಡಿ ಮಾಡೋಣ ಅಂತ. ಇವತ್ತಿನ ತಿಂಡಿ ಏನು ಗೊತ್ತಾ? ಪಲಾವ್, ತರಕಾರಿ ಪಲಾವ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆಲ್ಮೋಸ್ಟ್ ಎಲ್ಲರೂ ತರಕಾರಿ ಪಲಾವ್ ಮಾಡ್ತಾರೆ, ಆದರೆ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ಮಾಡೋ ರೀತಿ. ನಾನು ಈ ಥರ ಮಾಡ್ತೀನಿ, ಜಾಸ್ತಿ ಮಸಾಲೆ ಯೂಸ್ ಮಾಡಲ್ಲ. ನನಗೆ ಗ್ಯಾಸ್ಟ್ರಿಕ್ ಇರೋದ್ರಿಂದ ನಾನು ಎಲ್ಲ ಸ್ವಲ್ಪನೇ ಹಾಕ್ತೀನಿ. ಒಂದೇ ಒಂದು ಚಕ್ಕೆ, ಒಂದು ಏಲಕ್ಕಿಕಾಯಿ ಒಗ್ಗರಣೆಗೆ ಹಾಕಿದ್ದೀನಿ. ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ತೀನಿ. ಅದನ್ನು ಫ್ರೈ ಮಾಡ್ಕೊತೀನಿ ಗೋಲ್ಡನ್ ಕಲರ್ ಬರೋವರೆಗೂ. ಆಮೇಲೆ ಹಂಗೆ ಕೈ ಆಡಿಸ್ತೀನಿ. ಆಮೇಲೆ ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಟೊಮೊಟೊ ಹಾಕ್ತೀನಿ ಫ್ರೆಂಡ್ಸ್. ಅದು ಬೇಗ ಬೇಯಲಿ ಅಂತ ಸ್ವಲ್ಪ ಉಪ್ಪು ಹಾಕ್ತೀನಿ ನಾನು. ಬೇಗ ಬೇಯುತ್ತೆ, ಸ್ಮ್ಯಾಶ್ ಆಗುತ್ತೆ ಬೇಗ. ಅದಾಯಿತು ಫ್ರೆಂಡ್ಸ್. ಆಮೇಲೆ ಟೊಮೊಟೊ ಹಾಕಾದ್ಮೇಲೆ ಮೆಂತ್ಯ ಸೊಪ್ಪನ್ನ ತೊಳ್ಕೊತೀನಿ. ಇಲ್ಲಿ ಈಗ ತೆಗೆದಿಟ್ಟಿದ್ದೀನಿ ಮೆಂತ್ಯ ಸೊಪ್ಪನ್ನ. ಆ ಮೆಂತ್ಯ ಸೊಪ್ಪನ್ನ ರನ್ನಿಂಗ್ ವಾಟ್ರಲ್ಲಿ ತೊಳ್ಕೊತೀನಿ ನಾನು ಅದನ್ನು ಕಟ್ ಮಾಡಲ್ಲ ಫ್ರೆಂಡ್ಸ್, ಹಂಗೆ ಹಾಕ್ತೀನಿ. ಅದು ಹೆಂಗಿದ್ರು ಬೆಂದು ಇದಾಗುತ್ತಲ್ಲ, ಹಂಗಾಗಿ ನಾನು ಅದನ್ನು ಕಟ್ ಮಾಡೋಕ್ಕೋಗಲ್ಲ. ಸ್ಮ್ಯಾಶ್ ಆದಮೇಲೆ ಅದನ್ನು ಹಾಕ್ತೀನಿ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಫ್ರೆಂಡ್ಸ್. ಅದು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಫ್ರೆಂಡ್ಸ್ ಮೆಂತ್ಯ ಸೊಪ್ಪು. ಆಲ್ಮೋಸ್ಟ್ ನಾನು ಎಲ್ಲದಕ್ಕೂ ಮೆಂತ್ಯ ಸೊಪ್ಪು, ಮೆಂತ್ಯ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ನಂಗೆ ಸ್ವಲ್ಪ ಹೀಟು ಇರೋದ್ರಿಂದ ಮೆಂತ್ಯ ಸೊಪ್ಪು, ಮೆಂತ್ಯ ಎರಡೂ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಆಮೇಲೆ ಖಾರದ ಪುಡಿ, ಸಾಂಬಾರು ಪೌಡ್ರು ಮತ್ತು ಅರಿಶಿನ ಪೌಡ್ರು ಹಾಕಿ, ಆಮೇಲೆ ಮೊಸರನ್ನು ಹಾಕಿ ಮತ್ತೆ ಕಲಿಸ್ತೀನಿ ಫ್ರೆಂಡ್ಸ್. ಆಮೇಲೆ ತರಕಾರಿನ ಆಲೂಗಡ್ಡೆ ಒಂದು ಇರಲಿಲ್ಲ, ಲೆಸ್ ಮಾಡಿದ್ದೀನಿ. ಕ್ಯಾರೆಟು ಮತ್ತು ಬೀನ್ಸು, ಬಟಾಣಿ ಕಾಳು ಅಷ್ಟು ಹಾಕಿದ್ದೀನಿ. ಅಷ್ಟು ಹಾಕಿ ಮತ್ತೆ ಫ್ರೈ ಮಾಡ್ಕೊತೀನಿ. ಆಮೇಲೆ ಇನ್ನು ರುಬ್ಬಿಟ್ಕೊಂಡಿರೋ ಸಾಂಬಾರು ಸೊಪ್ಪು, ತೆಂಗಿನಕಾಯಿ ಸ್ವಲ್ಪ, ಒಂದೇ ಒಂದು ಪೀಸ್ ಚಕ್ಕೆ, ಪುದೀನ ಸೊಪ್ಪು ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ರುಬ್ಬಿದ್ದನ್ನು ಮತ್ತೆ ಅದರೊಳಗಡೆ ಹಾಕಿ ಮತ್ತೆ ನೀರು ಹಾಕಿ ಹಿಂಗೆ ಕಲಿಸ್ತೀನಿ. ಮತ್ತೆ ಹಂಗೆ ಒಂದು 2 ನಿಮಿಷ ಹಂಗೆ ಮಾಡಿ ಕಲಸಿ, ಆಮೇಲೆ ಅಕ್ಕಿನ ಫ್ರೆಂಡ್ಸ್, ಅದು ಬುಲೆಟ್ ರೈಸು, ಹಂಗಾಗಿ ನಾನು ವಾಶ್ ಮಾಡಿಲ್ಲ. ಅಕ್ಕಿನ ಜಾಸ್ತಿ ವಾಶು ಮಾಡಬಾರ್ದು ಫ್ರೆಂಡ್ಸ್. ಆ್ಯಕ್ಚುಲಿ ನಾವು ಈ ಸೋನಾ ಮಸೂರಿ ಅಕ್ಕಿನ ಯೂಸ್ ಮಾಡೋದೇ ತಪ್ಪು. ಆ್ಯಕ್ಚುಲಿ ಅದನ್ನೆಲ್ಲ ಫುಲ್ಲೆಲ್ಲ ಕ್ಲೀನು, ಮತ್ತು ಒಂದು ಸತಿ ಎಲ್ಲ ಇದು ಮಾಡಿರ್ತಾರೆ, ಪಾಲಿಶ್ ಕೊಟ್ಟು ಮೇಲ್ಗಡೆ ಇರೋಂಥ ಇದೆಲ್ಲ ಹೋಗಿರುತ್ತೆ. ನಮಗೆ ಅದರಿಂದ ಏನೂ ಸಿಗೋಲ್ಲ. ಒಟ್ನಲ್ಲಿ ಅನ್ನ ತಿನ್ನಬೇಕು, ತಿಂತಿದ್ದೀವಿ ಅಷ್ಟೇ. ಹಾಗಾಗಿ ನಾನು ಅದನ್ನೇನು ವಾಶ್ ಮಾಡೋಕ್ಕೋಗಲ್ಲ. ಹಾಕಿ ಕಲಸಿ ಇದು ಮಾಡ್ತೀನಿ. ಮಾಡಾದ್ಮೇಲೆ ಫ್ರೆಂಡ್ಸ್, ನಾನು ನೀರನ್ನ ಇದೇ ಅಳತೆ ಅಂತ ಹಾಕೋಕ್ಕೋಗಲ್ಲ. ನಾನು ಬೆರಳಲ್ಲಿ ಕರೆಕ್ಟಾಗಿ 2 ಇಂಚ್ ಬರೋ ಥರಕ್ಕೆ ನಾನು ನೀರು ಹಾಕ್ತೀನಿ ಅಕ್ಕಿ ಹಾಕಿದಾಗ. ಅನ್ನ ಮಾಡಬೇಕಾದ್ರೂ ಅಷ್ಟೇ, ಪಲಾವ್ ಮಾಡಬೇಕಾದ್ರೂ ಅಷ್ಟೇ. ನಂದು ಈ ಅಳತೆ ಫ್ರೆಂಡ್ಸ್. ನನಗೆ ಈ ಲೋಟದಲ್ಲೇ ಹಾಕಬೇಕು ಅವೆಲ್ಲ ಗೊತ್ತಿಲ್ಲ. ನಾನು ಆ ಥರ ಕಲಿತು ಇಲ್ಲ. ನಾನು ಕಲ್ತಿರೋ ಥರಕ್ಕೆ ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ. ಉಪ್ಪು ಮಾಡ್ತಿದ್ದೀನಿ ಫ್ರೆಂಡ್ಸ್. ಅದು ಉಪ್ಪನ್ನ ಇವಾಗ ಹಾಕ್ತಿದ್ದೀನಿ, ನೋಡ್ಕೊಂಡು ಹಾಕಬೇಕು. ಟೊಮೊಟೊ ಬೇಯೋದಕ್ಕೆ ಹಾಕಿದ್ದೀನಿ ನಾನು, ಹಂಗಾಗಿ ಈಗ ನೋಡ್ಕೊಂಡು ಹಾಕ್ತೀನಿ ಉಪ್ಪನ್ನ. ಇದು ಅಷ್ಟೇ ಮೆಷರ್ಮೆಂಟು ನನಗೆ ಗೊತ್ತಾಗುತ್ತೆ, ಇಷ್ಟು ಹಾಕಿದ್ರೆ ಇಷ್ಟು ಅನ್ನೋದು ಗೊತ್ತಾಗುತ್ತೆ, ಹಂಗಾಗಿ ಹಾಕ್ತಿದ್ದೀನಿ. ಹಾಕಾಯಿತು, ಲಿಡ್ ಕ್ಲೋಸ್ ಮಾಡ್ತೀನಿ ಫ್ರೆಂಡ್ಸ್. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೇಗ ಮಾಡಬೇಕು ಅಂತ ಹೋದೆ, ಆದ್ರೂ ಲೇಟ್ ಆಗುತ್ತೆ ಇವತ್ತು. ಇವಾಗೆಲ್ಲೇ 9 ಗಂಟೆ ಹತ್ತಿರ ಆಗಿದೆ. ನಾನು ಹೊರಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬರೋಷ್ಟರೊಳಗಡೆ ಇಷ್ಟೊತ್ತಾಗಿದೆ. ಬೆಳಗ್ಗೆ ಎದ್ದು ಹೊರಗಡೆ ನೀರು ಹಾಕಿ, ರಂಗೋಲಿ ಹಾಕಿ, ಆಮೇಲೆ ಮತ್ತೆ ನೀರು ಕುಡಿದು, ಕಾಫಿ ಕುಡಿದು ಈಗ ಲಿಡ್ ಕ್ಲೋಸ್ ಮಾಡಿದೆ ಫ್ರೆಂಡ್ಸ್. ಅದು ಆಗೋಷ್ಟರೊಳಗಡೆ ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಬಂದೆ. ಬನ್ನಿ ಫ್ರೆಂಡ್ಸ್, ಈಗ ತಲೆ ಕೂದಲು ಬಗ್ಗೆ ಹೇಳ್ತೀನಿ. ಇವಾಗ ಸ್ನಾನ ಮಾಡಬೇಕಲ್ವಾ, ಶುಕ್ರವಾರ ಅಲ್ವಾ. ಸೊ ನನ್ನ ತಲೆ ಕೂದಲಿಗೆ ಇವಾಗ ನಾನು ಏನು ಯೂಸ್ ಮಾಡ್ತೀನಿ, ಏನು ಅಂತೆಲ್ಲ ಇವಾಗ ನನ್ನ ಕೈಲಾದಷ್ಟು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಮೊದಲು ನಾನು ಸ್ಪ್ರೇದು ಹೇಳ್ತೀನಿ ನಿಮಗೆ ಫ್ರೆಂಡ್ಸ್. ನಾನು ಸ್ಪ್ರೇನ ಅದು ಡೈಲಿ ಒನ್ಸ್ ಮಾಡ್ಕೊತೀನಿ. ಅದು ನೈಟ್ ಟೈಮಲ್ಲಿ ತಲೆಗೆ ಫುಲ್ ಬುಡಕ್ಕೆಲ್ಲ ಸ್ಪ್ರೇ ಮಾಡ್ತೀನಿ. ಅದಕ್ಕೆ ಏನೇನು ಯೂಸ್ ಮಾಡ್ತೀನಿ ಅಂದರೆ ಮೆಂತ್ಯ, ಅಕ್ಕಿ, ಕಪ್ಪು ಜೀರಿಗೆ, ಕರಿಬೇವಿನ ಸೊಪ್ಪು ಫ್ರೆಂಡ್ಸ್. ಇದಕ್ಕೆ ಲವಂಗನೂ ಹಾಕಬೇಕು. ಲವಂಗ ಇರಲಿಲ್ಲ, ಹಂಗಾಗಿ ನಾನು ಇಲ್ಲಿ ಹಾಕಿಲ್ಲ. ನೀವು ಅದನ್ನು ಯೂಸ್ ಮಾಡಿ ಫ್ರೆಂಡ್ಸ್. ತಲೆ ಕೂದಲಿಗೆ, ತಲೆ ಬುಡದಲ್ಲಿ ಏನಾದ್ರೂ ಡ್ಯಾಂಡ್ರಫ್ ಆಗಿ ಅದು ಏನಾದರೂ ಇನ್ಫೆಕ್ಷನ್ ಆಗಿದ್ದರೆ ಅವಾಯ್ಡ್ ಆಗುತ್ತೆ ಫ್ರೆಂಡ್ಸ್. ಮತ್ತು ಕಪ್ಪು ಕೂದಲು ಆಗೋದಕ್ಕೆ ಇದು ಮಾಡುತ್ತೆ. ಬಿಳಿ ಕೂದಲು ಬಂದಿರೋದನ್ನ ಏನೂ ಮಾಡೋಕ್ಕಾಗಲ್ಲ, ಬಟ್ ಬರ್ದಂಗೆ ಫ್ಯೂಚರಲ್ಲಿ ಬರ್ದಂಗೆ ಇದು ಅವಾಯ್ಡ್ ಮಾಡುತ್ತೆ ಫ್ರೆಂಡ್ಸ್. ನಾನು ಬೇರೆ ಪ್ಯಾಕ್ ಯಾವುದನ್ನು ಯೂಸ್ ಮಾಡಲ್ಲ. ಪ್ಯಾಕು ಯೂಸ್ ಮಾಡೋದು ಅಂತಂದರೆ ಆಮೇಲಿಂದ ಹೇಳ್ತೀನಿ. ಇದನ್ನು ಫಸ್ಟ್ ಮುಗಿಸ್ತೀನಿ ಫ್ರೆಂಡ್ಸ್. ಇದನ್ನು ನಾನು ಏನು ಮಾಡ್ತೀನಿ ಅಂದರೆ, ನಾನು ಇವಾಗ ಆಲ್ರೆಡಿ ಲಿಕ್ವಿಡ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಇದು ನಿಮಗೆ ತೋರ್ಸೋಕ್ಕೋಸ್ಕರ ನಾನು ನಿಮಗೆ ಇದನ್ನು ಹೇಳ್ತಿರೋದು ಫ್ರೆಂಡ್ಸ್. ಇದನ್ನು 2 ಡೇಸು ನೆನೆಯೋಕ್ಕಿಡ್ತೀನಿ. 2 ಡೇಸ್ ಆದಮೇಲೆ ನಾನು ಅದನ್ನು ಒಂದು ಬಾಟ್ಲಿಗೆ ತುಂಬಿಟ್ಕೊತೀನಿ. ಆ ಬಾಟ್ಲು ನಾನು ತೋರಿಸ್ತೀನಿ, ಹೇಳ್ತೀನಿ. ಸ್ಪ್ರೇ ಬಾಟ್ಲು ಫ್ರೆಂಡ್ಸ್. ತಲೆ ಕೂದಲು ಇದು ಹಚ್ಚಿದ ತಕ್ಷಣ ಬೆಳೆಯುತ್ತೆ ಅಥವಾ ಇದಾಗುತ್ತೆ ಅಂತಲ್ಲ, ಏನು ಪ್ರೆಸೆಂಟ್ ಇದೆಯೋ ಆ ಕೂದಲನ್ನ ಕಾಪಾಡ್ಕೊಬೋದು.
ಎರಿಡಿಟಿಲಿ ನಿಮ್ಮ ಅಪ್ಪ ನಿಮ್ಮ ತಾಯಿ ಮತ್ತು ನಿಮ್ಮ ಯಾರು ಇದರಲ್ಲಿ ಇದ್ದರೆ ಅವ್ರುಗಳ ತಲೆ ಕೂದಲು ಉದ್ದ ಇದ್ದರೆ ನಿಮ್ಮ ತಲೆ ಕೂದಲು ಹಾಗೆ ಇರುತ್ತೆ. ಏನು ತಲೆ ಕೂದಲು ಇವಾಗ ಪ್ರೆಸೆಂಟ್ ಇರುತ್ತೋ ಆ ತಲೆ ಕೂದಲನ್ನ ನಾವು ಹೆಲ್ದಿಯಾಗಿ ಕಾಪಾಡ್ಕೋಬೋದು ಫ್ರೆಂಡ್ಸ್. ಮತ್ತು ಇದನ್ನು ಯೂಸ್ ಮಾಡೋದ್ರಿಂದ ಫ್ರೆಂಡ್ಸ್ ತಲೆ ಕೂದಲು ಸಿಕ್ಕಾಗಲ್ಲ, ಶೈನಿ ಇರುತ್ತೆ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋಲ್ಲ ಫ್ರೆಂಡ್ಸ್. ಇದರಿಂದ ನಿಮ್ಮ ತಲೆ ಕೂದಲನ್ನ ತುಂಬ ಚೆನ್ನಾಗಿ ಕಾಪಾಡುತ್ತೆ, ಹೆಲ್ದಿಯಾಗಿರುತ್ತೆ ಫ್ರೆಂಡ್ಸ್. ಇದನ್ನು ನಾನು ಮೊನ್ನೆ ನರ್ಸರಿಯಲ್ಲಿ ತೊಗೊಂಬಂದಿದ್ದು 3 ಗಿಡ ತೊಗೊಂಡು ಬಂದೆ. ಇದೊಂದು ವೈಟ್ ಮನಿ ಪ್ಲಾಂಟು, ಗ್ರೀನ್ ಕಲರ್ ನಮ್ಮ ಮನೇಲಿದೆ, ನನಗೆ ಇದು ಬೇಕಿತ್ತು ಅಂತ ತೊಗೊಂಡು ಬಂದೆ. ಆಮೇಲೆ ಬುದ್ಧಂದು ಒಂದು ಪಾಟು, ಅದಕ್ಕೆ ಇದು ಜೇಡ್ ಪ್ಲಾಂಟ್ ಹಾಕಿದ್ದೀನಿ, ಅದು ಕಾಣಿಸ್ತಿಲ್ಲ ಫ್ರೆಂಡ್ಸ್ ನಿಮಗೆ. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಏನಂತಂದ್ರೆ, ನಾನು ವರ್ಕ್ ಮಾಡ್ತಿರೋದ್ರಿಂದ ಯಾವತ್ತಾದರೂ ಒಂದಿನ ಹಿಂಗೆ ಕೂತಿದ್ದಾಗ ತುಂಬ ಹೊತ್ತು ಕೂತ್ಕೊಂಡು ವೀಡಿಯೋ ಮಾಡಿ ಎಡಿಟ್ ಮಾಡಿ ಹಾಕೋಷ್ಟ್ರೊಳಗೆ ನಂಗೆ ಲೇಟ್ ಆಗುತ್ತೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಫ್ರೆಂಡ್ಸ್ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗಿ ಮತ್ತೆ ಬಂದು ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಇದಾಗ್ತಿದ್ದಿಲ್ಲ, ಡಿಲೇ ಆಗ್ತಿದೆ ಸ್ಟಾರ್ಟಿಂಗ್. ಆಮೇಲೆ ಸ್ವಲ್ಪ ನನಗೆಲ್ಲ ಗೊತ್ತಾದ್ಮೇಲೆ ಎಡಿಟಿಂಗ್ ಮಾಡೋದೆಲ್ಲ ಗೊತ್ತಾದ್ಮೇಲೆ ನನಗೇನು ಇಷ್ಟೊಂದು ಕಷ್ಟ ಆಗೋಲ್ಲ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್ ನಂದು ರಂಗೋಲಿ ಮತ್ತು ನಂದು ಇವತ್ತಿನ ಡೈಲಿ ಏನು ಮಾಡಿದ್ದೀನಿ ಡೈಲಿ ದಿನಚರಿ, ಅದ್ರ ಬಗ್ಗೆ ನೀವು ನನಗೆ ಈ ಥರ ಎಲ್ಲ ಹಿಂಗೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ಇನ್ನೊಂದು ಮಾತೇನೆಂದರೆ, ನನ್ನ ಫಸ್ಟ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ಆಮೇಲೆ ಫ್ರೆಂಡ್ಸ್ ನಾನು ಕೆಲಸ ಸಂಜೆ 6 ಗಂಟೆಗೆ ಮುಗಿಯುತ್ತೆ, ಬೆಳಗ್ಗೆ 9 o'clock ಹೋಗ್ತೀನಿ. ಮತ್ತು ಸಂಜೆ ಅಲ್ಲಿಂದ 6 ಗಂಟೆಗೆ ಹೊರಟ್ರೆ ನಾನು ಮನೆಗೆ ನಡ್ಕೊಂಡು ಬರೋಷ್ಟ್ರೊಳಗಡೆ ಒಂದು 7 ಗಂಟೆಗೆ 10 ನಿಮಿಷ ಐತೆ ನಂಗೆ ಬರ್ತೀನಿ ಫ್ರೆಂಡ್ಸ್. ಮತ್ತೆ ಡೈಲಿ ಅದೇ ರೊಟೀನು ಕೆಲಸ, ಇದು ಮನೆ ಕೆಲಸ ಏನಿದೆ ಅದು ಮಾಡು, ಅಡುಗೆ ಮಾಡು, ಊಟ ಮಾಡು. ನಾನು ಮಲಗೋ ಅಷ್ಟರೊಳಗಡೆ ಫ್ರೆಂಡ್ಸ್ ಒಂದು 10-11 ಗಂಟೆ ಆಗುತ್ತೆ. ಮಲ್ಕೊಳ್ಳೋ ಅಷ್ಟರೊಳಗೆ ಅಷ್ಟೊತ್ತಾಗುತ್ತೆ. ಆಮೇಲೆ ಮತ್ತೆ ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದೇಳಬೇಕು. ಕಷ್ಟದ ಜೀವನ ಫ್ರೆಂಡ್ಸ್ ಇದು. ಈ ಕೆಲಸಕ್ಕೆ ಹೋಗಿ ಮನೆ ಕೆಲಸನೂ ಮಾಡ್ಕೊಂಡು ಮಾಡೋದು ತುಂಬ ಕಷ್ಟ ಇದೆ. ಆಮೇಲೆ ಫ್ರೆಂಡ್ಸ್ ನೀವು ಯಾವ ಥರ ಎಲ್ಲ ಕೆಲಸಕ್ಕೆ ಹೋಗೋರು, ನೀವು ಯಾವ ಥರ ಮಾಡ್ಕೊಂಡು ಹೋಗ್ತಿದ್ದೀರ ಅದನ್ನು ನನಗೆ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್. ಆಮೇಲೆ ಫ್ರೆಂಡ್ಸ್ ಇದು ನಾನು ಎಲ್ಲ ಕೆಲಸ ಮುಗಿತಾ ಬಂತು, ಇದೊಂದು ಮಾಡಿ ಮುಗಿಸಿದ್ರೆ ಇನ್ನು ನಾನು ಸಂಜೆ ದೇವಸ್ಥಾನಕ್ಕೆ ಹೋಗಬೇಕು. ಸಂಜೆ ದೇವಸ್ಥಾನಕ್ಕೆ ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ ನಾನು ಇದರಲ್ಲೇ ಎಲ್ಲಿ ಹೋಗಿ ಬಂದಿದ್ದೀನಿ ಅನ್ನೋದು ಇದರಲ್ಲೇ ಹಾಕಿದ್ದೀನಿ ಲಾಸ್ಟಿಗೆ. ಹೋಗ್ಬಿಟ್ಟು ಬಂದು ನಿಮಗೆ ಇದನ್ನು ಹಾಕ್ತೀನಿ ವೀಡಿಯೋದಲ್ಲಿ, ನೋಡಿ ಯಾವ ದೇವಸ್ಥಾನ ನೀವು ನೋಡಿದ್ದೀರಾ, ಯಾರು ಬೇರೆಯವರು ಹೊರ್ಗಡೆಯವ್ರು ಯಾರು ಈ ವಿಡಿಯೋ ನೋಡಿದರೆ ಈ ದೇವಸ್ಥಾನಕ್ಕೆ ನೀವು ಹೋಗಿದ್ದರೆ ಕಮೆಂಟ್ ಮಾಡಿ. ಹೋಗಿಲ್ದವರು ಹೋಗ್ಬಿಟ್ಟು ಬನ್ನಿ, ತುಂಬ ಒಳ್ಳೆ ದೇವಸ್ಥಾನ. ಆಮೇಲೆ ಫ್ರೆಂಡ್ಸು ನನ್ನ ಕೆಲಸ ಎಲ್ಲ ಮುಗಿದ ತಕ್ಷಣವೇ ಮತ್ತು ನಾಳೆ ಊರಿಗೆ ಹೋಗಿ ಬರಬೇಕು, ಹಾಸನಿಗೆ. ನಂದು ಆ್ಯಕ್ಚುಲಿ ಹಾಸನಿಗೆ ಹೋಗಬೇಕು. ಅಲ್ಲಿಂದ ಬಂದ ಮೇಲೆ ಬೇರೆ ಏನೇನಿದೆ ಕೆಲಸಗಳು ಅದೆಲ್ಲ ಮಾಡೋದಿದೆ ಫ್ರೆಂಡ್ಸ್. ನನ್ನ ಮಗಳು ಪ್ರೆಗ್ನೆಂಟು ಇವಾಗ, ಅವಳಿಗೆ ಈ ತಿಂಗಳು 30ನೇ ತಾರೀಕಿಗೆ ಡೇಟ್ ಕೊಟ್ಟಿದ್ದಾರೆ, ಅಲ್ಲ ಮುಂದಿನ ತಿಂಗಳು ಏಪ್ರಿಲ್ 30ಕ್ಕೆ ಡೇಟ್ ಕೊಟ್ಟಿದ್ದಾರೆ. ಹಂಗಾಗಿ ಅವಳನ್ನ ನೋಡ್ಕೊಂಬರೋದಕ್ಕೆ ಹೋಗ್ತಾಯಿದ್ದೀನಿ. ಅವಳು ನೋಡ್ಕೊಂಡು ಬರೋಕ್ಕೆ ಹೋಗಿ ಬೆಳಗ್ಗೆ ನಾನೇ ಹೋಗ್ತೀನಿ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಹೋಗಬೇಕು, ಒಂದು 6 ಗಂಟೆ ಹಂಗೇನೋ ಎದ್ದು ಹೋಗಬೇಕು. ಬೇಗ ಹೋದರೆ ಅವಳು ಹೇಳ್ತಾಳೆ, ಬೇಗ ಬಾ, ನನ್ನ ಜೊತೆ ಜಾಸ್ತಿ ಹೊತ್ತಿರ್ಬೋದು ನೀನು, ಇಲ್ಲಾಂದರೆ ಲೇಟಾಗಿ ಬಂದರೆ ಬೇಗ ಹೋಗ್ಬೇಕಾಗುತ್ತೆ, ನನ್ನ ಜೊತೆ ಜಾಸ್ತಿ ಟೈಮು ಸ್ಪೆಂಡ್ ಮಾಡು ಅಂತ ಹೇಳ್ತಾಳೆ. ನಾವಿರೋದು ಚಿಕ್ಕಮಂಗ್ಳೂರಲ್ಲಿ, ಅವಳಿರೋದು ಹಾಸನಲ್ಲಿ, ಹಾಗಾಗಿ ಜಾಸ್ತಿ ಹೊತ್ತು ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡು ಅಂತ ಹೇಳ್ತಾಳೆ. ಆಮೇಲೆ ಇಲ್ಲಿ ಮಗನೂ ವರ್ಕ್ ಮಾಡ್ತಿರೋದ್ರಿಂದ ಇಲ್ಲಿಗೂ ನಾನು ಬೇಗ ಬರಬೇಕಾಗುತ್ತೆ. ಹಂಗಾಗಿ ಅವ್ನಿಗೆ ಅಡುಗೆ ತಿಂಡಿ ಊಟ ಎಲ್ಲ ಮಾಡಿಕೊಡ್ಬೇಕಲ್ಲ ಫ್ರೆಂಡ್ಸ್, ಏನು ಮಾಡೋದು. ಆಮೇಲೆ ಫ್ರೆಂಡ್ಸ್ ಇನ್ನೊಂದು, ನನ್ನ ತಲೆ ಕೂದಲಿಗೆ ಮತ್ತು ಪ್ಯಾಕ್ ಹಾಕ್ತೀನಿ. ಪ್ಯಾಕ್ ಅಂದರೆ ಬೇರೆ ಯಾವುದೂ ಅಲ್ಲ, ಮೆಂತೆ ಮತ್ತು ಕಪ್ಪು ಜೀರಿಗೆನ ನೆನೆ ಹಾಕ್ತೀನಿ ನೈಟ್ ಟೈಮು. ಅದನ್ನು ಬೆಳಗ್ಗೆ ಹೊತ್ತು ನಾನು ಒಂದು 15 ಡೇಸಿಗೆ, ಒಂದು ಮಂತಿಗೆ ಒಂದು ಸತಿ, ಅದು ಈ ಬೇಸಿಗೆ ಟೈಮಲ್ಲಂತೂ 15 ಡೇಸು ಒಂದು ಮಂತಿಗೆ ಒಂದು ಸತಿ ಹಾಕ್ತೀನಿ ಫ್ರೆಂಡ್ಸ್. ಚಳಿಗಾಲದಲ್ಲಿ ಒಂದು ಸುಮಾರು ದಿವಸಕ್ಕೆ ಒಂದು ಸತಿ ಹಾಕ್ತೀನಿ, ಯಾಕೆಂದರೆ ಶೀತ ಇರುತ್ತೆ, ತಲೆ ಕೂದಲು ಜಾಸ್ತಿ ತೊಳೆಯೋಕ್ಕಾಗಲ್ಲ, ಶೀತ ಆಗಿಬಿಡುತ್ತೆ. ಅದರಲ್ಲೂ ನಿಮಗೆ ಚಿಕ್ಕಮಂಗ್ಳೂರು ವೆದರ್ ಗೊತ್ತಲ್ಲ ಫ್ರೆಂಡ್ಸ್ ಹೆಂಗಿರುತ್ತೆ ಅಂತ. ಆಮೇಲೆ ಫ್ರೆಂಡ್ಸ್ ಅದನ್ನು ತಲೆ ಕೂದಲಿಗೆ ಇವತ್ತು ನೈಟ್ ನೆನೆ ಹಾಕಿ ನಾಳೆ ಬೆಳಗ್ಗೆ ಅದನ್ನು ಗ್ರೈಂಡ್ ಮಾಡ್ಕೊತೀನಿ ನುಣ್ಣಗೆ ಇದಾಗಂಗೆ. ಬೇಕಂದರೆ ನೀವು ದಾಸವಾಳ ಸೊಪ್ಪನ್ನ, ಬಿಳಿ ದಾಸವಾಳ ಹೂನಾದರೂ ಆಯಿತು, ಎಲೆನಾದರೂ ಆಯಿತು ಯೂಸ್ ಮಾಡಿ. ನಾನು ಮಾತ್ರ ಬರೀ ಇದಿಷ್ಟನ್ನು ಯೂಸ್ ಮಾಡ್ತೀನಿ. ಕರ್ಬೇವಿನ ಸೊಪ್ಪು, ಇದು ಕಪ್ಪು ಜೀರಿಗೆ, ಮೆಂತ್ಯ, ಅದು ಎಲ್ಲ ರುಬ್ಬಿಟ್ಕೊಂಡು ಅದರ ಜೊತೆಗೆ ಮೊಸರನ್ನ ಮಿಕ್ಸ್ ಮಾಡ್ಕೊಂಡು ತಲೆ ಬುಡಕ್ಕೆಲ್ಲ ಹಚ್ಚಿ, ತಲೆ ಕೂದಲಿಗೆಲ್ಲ ಹಚ್ಚಿ ಒಂದು 1/2 hour 1 hour ಬಿಡ್ತೀನಿ ಫ್ರೆಂಡ್ಸ್. ಇದರಿಂದ ಇನ್ನೊಂದು ವರ್ತ್ ಏನಂತಂದರೆ ತಲೆ ಕೂದಲು ಚೆನ್ನಾಗಿರುತ್ತೆ, ತಲೆ ಕೂದಲು ಹೆಲ್ದಿಯಾಗಿರುತ್ತೆ ಫ್ರೆಂಡ್ಸ್. ಇನ್ನೊಂದೇನೆಂದರೆ ಏನಿರುತ್ತೆ ಗೊತ್ತಲ್ಲ ಫ್ರೆಂಡ್ಸ್ ನಿಮಗೆ, ಇವಾಗ ಯಾರ ತಲೆಯಲ್ಲಿ ಇರೋಲ್ಲ, ಅಕಸ್ಮಾತಾಗಿದ್ದರೆ ಒಂದು 2 hours ಬಿಸಿಲಲ್ಲಿ
ಓಡಾಡ್ಕೊಂಡು ಕೆಲಸ ಮಾಡಿಕೊಂಡು ಅದನ್ನು ಒಣಗಕ್ಕೆ ಬಿಟ್ಬಿಟ್ರೆ ಫ್ರೆಂಡ್ಸ್ ನಿಮ್ಮ ತಲೆಯಲ್ಲಿರೋ ಅಂಥ ಏನು ಮತ್ತು ಅದು ಮರಿ ಮಾಡಿರುತ್ತಲ್ಲ ಸೀರು ಅಂತೀವಿ ನಾವು, ಅದೆಲ್ಲ ನೀಟಾಗಿ ಸತ್ತು ಉದುರಿ ಹೋಗುತ್ತೆ ನೀವು ತಲೆಗೆ ಸ್ನಾನ ಮಾಡಿದಾಗ ಫ್ರೆಂಡ್ಸ್. ಆಮೇಲೆ ನೀಟಾಗಿ ತಲೆ ಕೂದಲು ಒಣಗಿಸ್ಬಿಟ್ಟು ಕೊಡೋಗ್ಬಿಟ್ರೆ ಸಾಕು ಫ್ರೆಂಡ್ಸ್, ಎಲ್ಲ ಕೆಳಗಡೆ ಉದುರಿ ಹೋಗ್ಬಿಡುತ್ತೆ, ಮತ್ತು ನಿಮಗೇನು ಮತ್ತೆ ಬರೋಲ್ಲ. ಹಂಗೆ ಒಂದು 15 ಡೇಸ್ ತಿಂಗಳಿಗೆ ಒಂದು ಸತಿ ಮಾಡ್ತೀರಿ ಫ್ರೆಂಡ್ಸ್, ನಿಜವಾಗ್ಲೂ ನಿಮಗೆ ಯಾವುದೇ ರೀತಿ ತಲೆ ಕೂದಲು ಇದಾಗಲ್ಲ, ಚೆನ್ನಾಗಿರುತ್ತೆ. ನಾನು ಅದನ್ನು 15 ಡೇಸ್ಗೆ ಒಂದು ಸತಿ ನಾನು ಮಾಡ್ತಾಯಿರ್ತೀನಿ. ಇದನ್ನು ಮಾತ್ರ ಈ ಲಿಕ್ವಿಡ್ ಮಾತ್ರ ನಾನು ಒಂದು 2 ಡೇಸ್ಗೆ ಒಂದು ಸತಿ ಸ್ಪ್ರೇ ಮಾಡ್ಕೊತಿರ್ತೀನಿ ಫ್ರೆಂಡ್ಸ್. ತಲೆ ಕೂದಲಿಗೆ ಮತ್ತು ಇನ್ನೊಂದೇನು ಮಾಡಬೇಕಂದ್ರೆ ಜಾಸ್ತಿ ವಾಶ್ ಮಾಡಬಾರ್ದು ಫ್ರೆಂಡ್ಸ್, ಒಂದು ವಾರಕ್ಕೊಂದು ಸತಿ ಸಾಕು. ಇಂಥ ದಿನ ಅಂತ ನಾನು ಹೇಳಲ್ಲ, ನಾನು ಮಾತ್ರ ಶುಕ್ರವಾರ ಮಾಡ್ತೀನಿ, ವಾಶ್ ಮಾಡ್ತೀನಿ. ಶಾಂಪೂನ ಜಾಸ್ತಿ ಯೂಸ್ ಮಾಡಬೇಡಿ ಫ್ರೆಂಡ್ಸ್. ಈ ಸ್ಪ್ರೇ ಮಾಡಿರ್ತೀರಲ್ವ, ಇದೇ ನಿಮಗೆ ಶಾಂಪೂ ಥರ ವರ್ಕ್ ಮಾಡುತ್ತೆ. ನಾನು ಅಂಥ ದಿನ ಸ್ವಲ್ಪ ಎಣ್ಣೆ ಹಾಕಲ್ಲ, ಎಣ್ಣೆನೂ ಅದು ಅಷ್ಟೇ ಫ್ರೆಂಡ್ಸ್. ನೀವು ಸ್ನಾನ ಮಾಡ್ಕೊಳ್ಳೋದು ಒಂದು 1/2 hour ರೀತಿಯಾಗಿ ಮಾಡಿ, ಜಾಸ್ತಿ ಹೊತ್ತು ಬಿಟ್ಕೊಳಕ್ಕೆ ಹೋಗ್ಬೇಡಿ. ತಲೆ ಕೂದಲಿಗೆ ಗಿಡಕ್ಕೆ ಈಗ ನೀರು ಹಾಕಿ ಹೆಂಗೆ ಕೀಳ್ತಿರೋ ಹಂಗೆ ಅದು ಅಷ್ಟೇ, ಕೂದಲು ಎಣ್ಣೆ ಜಾಸ್ತಿ ಹಾಕ್ದಷ್ಟು ಬೇಗ ಕಿತ್ತು ಬರುತ್ತೆ. ಹಂಗಾಗಿ ನೀವು ಫ್ರೆಂಡ್ಸ್ ಏನು ಮಾಡಿ, ಸ್ನಾನ ಮಾಡೋದೊಂದು 1/2 hour ರೀತಿಯಾಗಿ ಜಾಸ್ತಿ ಹಾಕ್ಬಿಡಿ, ಸ್ವಲ್ಪ ಹಾಕಿ ಸ್ನಾನ ಮಾಡಿ. ಆಮೇಲೆ ಕೂದಲನ್ನ ಆದಷ್ಟು ನೀಟಾಗಿ ಒಣಗಿಸಿ. ಆಮೇಲೆ ತಲೆ ಕೂದಲಿಗೆ ಎಣ್ಣೆ ಹಚ್ಚಿದ ತಕ್ಷಣ ತಲೆ ಕೂದಲು ಬಾಚಬೇಡಿ, ಹಸಿ ತಲೆ ಕೂದಲು ಬಾಚಬೇಡಿ, ಸ್ನಾನ ಮಾಡಿ. ಇದು ಆದಷ್ಟು ಧೂಳು ಇರುತ್ತೆ, ಹಂಗಾಗಿ ಇದನ್ನು ನೀಟಾಗಿ ಆಲ್ಮೋಸ್ಟು ಒಂದು 10 ಡೇಸ್ಗೆ ಒಂದು ಸತಿ ಮಾಡಿ. ಮಾಡಬಾರ್ದು ಅಂತ ಹೇಳಲ್ಲ, ಕೆಲವ್ರದ್ದು ನೀರಿಂದು ಇದಾಗಿರುತ್ತೆ, ಡಿಪೆಂಡ್ ಆಗಿರುತ್ತೆ. ನಮ್ದು ಇಲ್ಲಿ ಇದ್ರ ನೀರು ಬರೋದ್ರಿಂದ ನಮಗೆ ತಲೆ ಕೂದಲಿಗೇನು ಪ್ರಾಬ್ಲಮ್ ಆಗ್ತಿಲ್ಲ. ಆಮೇಲೆ ಫ್ರೆಂಡ್ಸ್ ಆ ಸ್ಪ್ರೇನ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಬನ್ನಿ ನಿಮಗೆ. ನೋಡಿ, ಸ್ಪ್ರೇ ಬಾಟ್ಲಿಗೆ ತುಂಬಿಟ್ಕೊಂಡಿರ್ತೀನಿ, ನಾನು ಫ್ರಿಜ್ಜಲ್ಲಿ ಇಟ್ಕೊತೀನಿ ಫ್ರೆಂಡ್ಸ್. ಇದನ್ನ ಫ್ರಿಜ್ಜಿಗೆ ಇಟ್ಕೊಂಡಿರ್ತೀನಿ. ನೋಡಿ, ತಲೆ ಕೂದಲು ನಂಗೆ ಬಗೆ ಮಾಡಿ ಸ್ಪ್ರೇ ಮಾಡಿ ಬೆರಳಲ್ಲಿ. ನಿಮಗೆ ಯಾರಾದರೂ ಹೆಲ್ಪಿಗಿದ್ದರೆ ಮಾಡ್ಕೊಳ್ಳಿ, ನಾನೇ ಮಾಡ್ಕೊತೀನಿ. ನನಗೆ ಎಲ್ಲ ಫುಲ್ಲು ಬಗೆ ಮಾಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಎಲ್ಲ ಕಡೆ. ಮತ್ತು ಇನ್ನೊಂದೇನು ಫ್ರೆಂಡ್ಸ್ ಅಂದರೆ, ತಲೆ ಕೂದಲು ಎಷ್ಟು ಸಕ್ಕತ್ತಾಗಿರುತ್ತೆ ಅಂದರೆ ಮುಟ್ಟಕ್ಕೆ ಫೀಲಿಂಗ್ಸೇ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನನಗಂತೂ ಸಖತ್ತು ಇಷ್ಟ, ಚೆನ್ನಾಗಿರುತ್ತೆ. ತಲೆ ಕೂದಲೆಲ್ಲ ಕಪ್ಪಾಗುತ್ತೆ, ಶೈನಿ ಬರುತ್ತೆ, ಸ್ಟ್ರೈಟ್ ಇರುತ್ತೆ ಕೂದಲು ಫ್ರೆಂಡ್ಸ್, ನನ್ನ ಒಂದು ಫೀಲ್ ಮಾಡಿರೋ ಪ್ರಕಾರಕ್ಕೆ. ನೋಡಿ ಫ್ರೆಂಡ್ಸ್, ಹಂಗೆಲ್ಲ ಫುಲ್ಲು ಸ್ಪ್ರೇ ಮಾಡ್ಕೊತೀನಿ ನಾನು. ಅಗ್ರು ಬರೋಲ್ಲ ಫ್ರೆಂಡ್ಸ್, ಹಂಗಂತ ಡ್ಯಾಂಡ್ರಫು ಬರೋಲ್ಲ. ಪ್ಯಾಕ್ ಹಾಕ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ, ನಂಗೆ ತೊಳೆಯೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಆದಷ್ಟು ಇದನ್ನು ಟ್ರೈ ಮಾಡಿದ್ರು ನಿಮಗೆ ಒಳ್ಳೆಯದೇ ಫ್ರೆಂಡ್ಸ್. ನಾನೇನು ಮಾಡ್ತೀನಿ ಅಂದರೆ, ಇದು ನೆನೆ ಹಾಕಿದ್ದನ್ನ ಹಂಗೆ ಉಳಿದಿರುತ್ತಲ್ಲ ಫ್ರೆಂಡ್ಸ್, ಲಾಸ್ಟಿಗೆ 2 ಡೇಸ್ ಆದಮೇಲೆ ಅದನ್ನು ನಾನು ಗ್ರೈಂಡ್ ಮಾಡ್ಕೊಂಡು ತಲೆಗೆ ಹಚ್ಕೊತೀನಿ. ಕೆಲವೊಂದು ಸತಿ ಸಪ್ರೇಟಾಗಿ ನೆನೆ ಹಾಕ್ಕೊಂಡೇನು ಇದು ಮಾಡೋಕ್ಕೆ ಹೋಗಲ್ಲ, ಅದನ್ನೇ ಹಾಕೋತೀನಿ. ನೋಡಿ, ಕೂದಲಿಗೆಲ್ಲ ಸ್ಪ್ರೇ ಮಾಡ್ತಿದ್ದೀನಿ ನಾನು, ಕೂದಲಿಗೆಲ್ಲ ಸ್ಪ್ರೇ ಮಾಡಿ. ಇದನ್ನು ಆ್ಯಕ್ಚುಲಿ ನೈಟ್ ಟೈಮ್ ಮಾಡಬೇಕು, ನಾನು ನಿಮಗೆ ತೋರ್ಸೋಕ್ಕೋಸ್ಕರವಾಗಿ ಹೀಗೆ ಮಾಡ್ತಿದ್ದೀನಿ. ಆಯಿತು ಫ್ರೆಂಡ್ಸ್, ಎಲ್ಲದು ಒಂದು ಕಡೆಯಿಂದ ಹಾಕೊಂಡು ಬಂದೆ. ಆದಷ್ಟು ತಲೆ ಕೂದಲನ್ನ ಟೈಟಾಗಿ ಎಣಿಬೇಡಿ ಫ್ರೆಂಡ್ಸ್. ನಾನು ಟೈಟಾಗಿ ಎಣಿಯಲ್ಲ ತಲೆ ಕೂದಲನ್ನ, ಲೂಸಾಗಿ ಎಳೆದ್ಬಿಟ್ಟು ಒಂದು ಇದು ಸ್ಮೂತಾಗಿರೋ ರಿಬ್ಬನ್ ಹಾಕ್ತೀನಿ ಫ್ರೆಂಡ್ಸ್. ನೋಡಿ, ಹಾಕಾಯಿತು, ಎಲ್ಲ ತೆಗೆದು ಮೇಲ್ಗಡೆ ಕಟ್ಕೊತೀನಿ. ಸ್ನಾನ ಮಾಡೋದಿನ ಸ್ವಲ್ಪ ಹೊತ್ತಿತ್ತೆ ನನಗೆ. ಆ್ಯಕ್ಚುಲಿ ನನ್ನ ತಲೆ ಕೂದಲಲ್ಲಿ ಸ್ವಲ್ಪ ಎಣ್ಣೆ ಇದಾಗಿರುತ್ತೆ ಫ್ರೆಂಡ್ಸ್, ಹಾಗಾಗಿ ನಾನು ಜಾಸ್ತಿ ಎಣ್ಣೆ ಹಾಕಲ್ಲ ತಲೆ ಕೂದಲಿಗೆ. ಹಾಕಿದ್ರು ನಾನು ಸ್ನಾನ ಮಾಡ್ಕೊಳ್ಳೋದು ಒಂದು 1/2 hour ಇತ್ತನಾಗೆ ನಾನು ಹಚ್ಕೊಳ್ಳೋದು, ಜಾಸ್ತಿ ಹೊತ್ತು ಬಿಡಲ್ಲ. ಆಮೇಲೆ ಫ್ರೆಂಡ್ಸ್ ಎಲ್ಲ ಸ್ನಾನ ಎಲ್ಲ ಆಯಿತು, ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಪೂಜೆ ಎಲ್ಲ ಆಯಿತು. ಪೂಜೆ ಆದಮೇಲೆ ಸಂಜೆ ಒಂದು 6 o'clock ಆಯಿತು ಫ್ರೆಂಡ್ಸ್, 6:30 ಹತ್ತಿರ ಆಗಿತ್ತು. ಇದು ಯಾವ ದೇವಸ್ಥಾನ ಅಂದರೆ ಫ್ರೆಂಡ್ಸ್, ಇದು ಚಿಕ್ಕಮಂಗ್ಳೂರಲ್ಲಿ AIT ಕಾಲೇಜ್ ಅಂತ ಇದೆ, ಅಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಅಂತ ಇದೆ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ ಎಲ್ಲ ಅಷ್ಟಲಕ್ಷ್ಮಿನೂ ಇಲ್ಲೇ ಈ ಒಂದೇ ದೇವಸ್ಥಾನದಲ್ಲಿದೆ. ಆಂಜನೇಯ ಮತ್ತು ವೆಂಕಟೇಶ್ವರ ಮತ್ತು ಲಕ್ಷ್ಮಿ, ಗಣಪತಿ ಎಲ್ಲ ಇದೆ. ಆಮೇಲೆ ಅಷ್ಟಲಕ್ಷ್ಮಿಯರು ಫ್ರೆಂಡ್ಸ್, ನೋಡೋಕ್ಕೇನೋ ಒಂಥರ ಚೆನ್ನಾಗಿರುತ್ತೆ, ಮೈಂಡ್ ಒಂಥರ ತುಂಬ ಕಾಮಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿಗೆ ಬಂದರೆ ನನಗಂತೂ ತುಂಬ ಇಷ್ಟ ಈ ದೇವಸ್ಥಾನಕ್ಕೆ ಬರೋದಕ್ಕೆ. ನನಗೆ ತುಂಬ ಅಂದರೆ ತುಂಬ, ಅದ್ರ ಬಗ್ಗೆ ನನಗೆ ಹೇಳೋಕ್ಕಾಗಲ್ಲ, ಅಷ್ಟು ಖುಷಿಯಾಗುತ್ತೆ. ಫಸ್ಟ್ ಕೇಳಿದೆ ವಿಡಿಯೋ ಮಾಡ್ಕೋಬೋದಾ ಅಂತ, ಅವರಿಲ್ಲ ಮಾಡ್ಕೊಳ್ಳಿ ಪರವಾಗಿಲ್ಲ ಅಂತ ಹೇಳಿದ್ರು, ಹಂಗಾಗಿ ಬಂದು ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ರಂಗೋಲಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಚೆನ್ನಾಗಿ ಮಾಡಿರ್ತಾರೆ ಫ್ರೆಂಡ್ಸ್. ಇನ್ನು ದಸರಾ ಟೈಮಲ್ಲಂತೂ ನೋಡೋಕೆ ಅದು 2 ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಫ್ರೆಂಡ್ಸ್. ಬನ್ನಿ, ಇಲ್ಲಿ ಕೆಳಗಡೆ ಫಸ್ಟು ಫ್ರೆಂಡ್ಸ್ ಆಂಜನೇಯ, ಗಣಪತಿ ಮೂಲೆಗೂ ಇದೆ, 4 ಮೂಲೆಗೂ 4 ದೇವ್ರುಗಳಿದೆ. ಫಸ್ಟು ಇಲ್ಲಿ ವೆಂಕಟೇಶ್ವರ ಇದೆ. ಬನ್ನಿ, ಒಂದು ರೌಂಡ್ ಹೋಗ್ತಾ ಇದ್ದೀನಿ. ನಾನು ಹೋಗೋದನ್ನೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ, ಏಕೆಂದರೆ ಹೆಂಗೆ ಬರಬೇಕನ್ನೋ ಗೊತ್ತಾಗಬೇಕಲ್ಲ. ನೋಡಿ,
ವೆಂಕಟೇಶ್ವರ, ಭೂದೇವಿ ಮತ್ತು ಲಕ್ಷ್ಮಿ ಅಲ್ಲಿ ಮೇಲೆ ತೋರಿಸ್ತೀನಿ, ಹೆಸರು ತೋರಿಸ್ತೀನಿ ನೋಡಿ. ಇದೊಂದ್ರಲ್ಲಿ ಮೋಸ್ಟ್ಲಿ ಬಂದಿಲ್ಲ ಫ್ರೆಂಡ್ಸ್, ಸಾರಿ. ಬನ್ನಿ ಫ್ರೆಂಡ್ಸ್, ಅದ್ರ ಎದುರುಗಡೆ ಮತ್ತು ಇನ್ನೊಂದು ಮೂಲಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಆಂಜನೇಯ. ಇದು ನನ್ನ ತುಂಬ ಅಂದರೆ ತುಂಬ ಇಷ್ಟ ಅಂತ ಅಂದರೆ ದೇವರು ಅಂದರೆ ಆಂಜನೇಯ, ನನ್ನ ಫೇವ್ರೆಟ್ ದೇವರು. ಮತ್ತು ಅದರ ಒಂದು ಇನ್ನೊಂದು ಮೂಲೆಯಲ್ಲಿ ನಾಲ್ಕು ದಿಕ್ಕಿಗೂ ಒಂದೊಂದು ದೇವರಿದೆ ಫ್ರೆಂಡ್ಸ್, ಎದುರು ಬದುರಿಗಿಲ್ಲ, ವಾಸ್ತು ಪ್ರಕಾರ ಇಟ್ಟಿರೋದು ದೇವ್ರನ್ನ. ಗಣಪತಿ ಫ್ರೆಂಡ್ಸ್ ಇದು. ಅಲ್ಲಿ ಯಾರೋ ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ರು ಫ್ರೆಂಡ್ಸ್, ಹಂಗಾಗಿ ನಿಧಾನ ಮಾಡಿದೆ. ಅಲ್ಲಿ ಆ್ಯಕ್ಚುಲಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಿರ್ಬೇಕಾದ್ರೆ ದಾಟ್ಕೊಂಡು ಹೋಗ್ಬಾರ್ದು ನಾವು, ಅದಕ್ಕೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆಲ್ಲ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಇದೆ ಇಲ್ಲಿ ಬಂದರೆ, ಖುಷಿಯಾಗುತ್ತೆ. ಅದರಲ್ಲೂ ಹೆಣ್ಮಕ್ಳಿಗೆ ಲಕ್ಷ್ಮೀ ದೇವಸ್ಥಾನ ಅಂದರೆ ಕೇಳ್ಕೊಬೇಕಾ ಫ್ರೆಂಡ್ಸ್, ಏನೋ ಒಂಥರ ಖುಷಿ. ಆವತ್ತಿನ ದಿನ ಎಲ್ಲ ತುಂಬ ಖುಷಿಯಾಗಿರ್ತಾರೆ ಮನೇಲಿ, ಪೂಜೆ ದೇವಸ್ಥಾನ ಅಂತ. ಹಂಗೆ ಇವತ್ತು ನಾನು ರಜೆ ಮಾಡಿದ್ನಲ್ಲ, ಹಂಗಾಗಿ ನಾನು ನನ್ನ ಮಗ ಇಬ್ಬರು ಗಾಡೀಲಿ ಹೋಗಿದ್ವಿ, 2 ವೀಲರಲ್ಲಿ. ಅವನು ಬಂದಿದ್ದಾನೆ, ಅವನಿಗೂ ತುಂಬ ಇಷ್ಟ ಈ ದೇವಸ್ಥಾನ. ನೋಡಿ ಫ್ರೆಂಡ್ಸ್, ಇದ್ರಲ್ಲಿ ನೀಟಾಗಿ ಕಾಣಿಸ್ತಿದೆ. ಇನ್ನೊಂದು ಸತಿ ವೀಡಿಯೋ ಮಾಡಿದೆ ಹಾಗಾಗಿ. ಆಮೇಲೆ ಫ್ರೆಂಡ್ಸ್, ಈಗ ಮತ್ತೆ ಫಸ್ಟ್ ಸ್ಟೆಪ್ಪಲ್ಲಿ 4 ಲಕ್ಷ್ಮಿಯರು. ಬನ್ನಿ, ಆ ಹೆಸರು ಸಮೇತ ತೋರಿಸ್ತೀನಿ ನಿಮಗೆ. ಪ್ರದಕ್ಷಿಣೆ ಅಂದರೆ ಕರೆಕ್ಟು ಇದರಲ್ಲೇ ಹೋಗ್ಬೇಕಲ್ಲ ಫ್ರೆಂಡ್ಸ್, ಹಂಗಾಗಿ ನಾನು ಎಲ್ಲಿ ಹೋಗ್ಬೇಕು ಅಲ್ಲೇ ಹೋಗ್ತಿದ್ದೀನಿ ನೋಡಿ. ರಂಗೋಲಿ ಸಮೇತ ತೋರಿಸ್ತಿದ್ದೀನಿ. ಮುಟ್ಟಿ ನಮಸ್ಕಾರ ಮಾಡೋಂಗಿಲ್ಲ ಫ್ರೆಂಡ್ಸ್, ಅಲ್ಲಿ ಹಾಕಿದ್ದಾರೆ ಶ್ರೀ ಧಾನ್ಯ ಲಕ್ಷ್ಮಿ ಫ್ರೆಂಡ್ಸ್, ಮೂಲೆಗೂ ಫ್ರೆಂಡ್ಸ್. ಫಸ್ಟ್ ಸ್ಟೆಪ್ಪಲ್ಲಿ ಗಣಪತಿ ಮತ್ತು ಎಲ್ಲ ದೇವರುಗಳಿದೆ, ಇಲ್ಲಿ ಲಕ್ಷ್ಮಿಯರು ನೋಡಿ ಫ್ರೆಂಡ್ಸ್. ಇದು ವೀರಲಕ್ಷ್ಮಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಚೆನ್ನಾಗಿದೆ ಅಲ್ಲ, ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಹೇಗಿದೆ ದೇವಸ್ಥಾನ ಅಂತ. ಚಿಕ್ಕಮಂಗ್ಳೂರಲ್ಲಾದರೆ ನೋಡಿರ್ತೀರ ಆಲ್ಮೋಸ್ಟ್ ಫ್ರೆಂಡ್ಸ್, ಬೇರೆ ಕಡೆ ಇದ್ದವರಾದರೆ ನಿಮಗೆ ಗೊತ್ತಿರಲ್ಲಲ್ವ, ಅದಕ್ಕೆ. ವಿಜಯಲಕ್ಷ್ಮಿ ಫ್ರೆಂಡ್ಸ್. ಇದು ಫ್ರೆಂಡ್ಸ್ ಇನ್ನೊಂದು ಇಲ್ಲಿ ಐಶ್ವರ್ಯ ಲಕ್ಷ್ಮಿ. ನಿಮಗೆಲ್ಲರಿಗೂ ಈ ಲಕ್ಷ್ಮಿಯರು ಎಲ್ಲರೂ ನಿಮಗೆ ಒಳ್ಳೇದು ಮಾಡಲಿ, ಆಯಸ್ಸು ಆರೋಗ್ಯ ಕೊಟ್ಟು ನಿಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ಈಡೇರಿಸಲಿ ಅಂತ ದೇವ್ರ ಹತ್ರ ಕೇಳ್ಕೊತೀನಿ ಫ್ರೆಂಡ್ಸ್. ಬನ್ನಿ, ಮತ್ತೆ ಈಗ ಮೇಲ್ಗಡೆ ಸ್ಟೆಪ್ಪಿಗೆ ಬಂದಿದ್ದೀನಿ. ಇದು ಆದಿಲಕ್ಷ್ಮಿ ಫ್ರೆಂಡ್ಸ್. ಚೆನ್ನಾಗಿದೆಲ್ಲ ಫ್ರೆಂಡ್ಸ್, ಕಮೆಂಟಲ್ಲಿ ಹೇಳಿ ಮರಿಬೇಡಿ. ಸಂತಾನ ಲಕ್ಷ್ಮಿ ಫ್ರೆಂಡ್ಸ್. ಇದು ಗಜಲಕ್ಷ್ಮಿ. ನೋಡಿ ಎಲ್ಲ ಹಾಕಿದ್ದಾರೆ, ವಿಗ್ರಹನ ಮುಟ್ಟಬಾರದು ಅಂತ ಹಾಕಿದ್ದಾರೆ, ಹಾಗಾಗಿ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿಲ್ಲ ನಾನು. ಯಾವ ದೇವ್ರನ್ನೂ ಸಾಮಾನ್ಯ ನಾನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್. ಧನಲಕ್ಷ್ಮಿ. ಆ ಹೂವು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮಾಡಿ ಮುಟ್ಸಿದ್ದಾರೆ ಅಲ್ಲಿಗೆ. ಈಗ ಮೇಯ್ನು ಮಹಾಲಕ್ಷ್ಮಿ ಹತ್ರ ಬಂದ್ವಿ ಫ್ರೆಂಡ್ಸ್ ನೋಡಿ. ರಂಗೋಲಿ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಫ್ರೆಂಡ್ಸ್, ಸ್ವಲ್ಪ ಪ್ರಸಾದ ಎಲ್ಲ ಇಸ್ಕೊಂಡು ಎಲ್ಲ ಬಂದ್ವಿ ಹೊರಗಡೆ. ಇಲ್ಲಿ ಬಂದರೆ ಫ್ರೆಂಡ್ಸ್, ಹೊರಗಡೆ ನಾಗರಕಲ್ಲು ಮತ್ತು ಗಣಪತಿ ದೇವ್ರದ್ದು ವಿಗ್ರಹ ಇದೆ ಈ ದೇವಸ್ಥಾನದೊಳಗಡೆ. ಇದನ್ನು ಅಷ್ಟೇ ಮುಟ್ಟು ನಮಸ್ಕಾರ ಮಾಡ್ಕೊಳ್ಳಿಲ್ಲ, ಒಂದು ರೌಂಡ್ ಬರ್ತೀನಿ. ಯಾರೆಲ್ಲ ಇದನ್ನು ನೋಡಿಲ್ವೋ ಅವರೆಲ್ಲ ಬಂದು ಸರಿ ನೋಡಿ ಫ್ರೆಂಡ್ಸ್, ಚೆನ್ನಾಗಿದೆ ದೇವಸ್ಥಾನ, ಕಾಮಾಗಿದೆ, ಗಿಡಗಳೆಲ್ಲ ಹಾಕಿದ್ದಾರೆ ಫ್ರೆಂಡ್ಸ್ ನೋಡಿ. ಅಂದರೆ ಕೆಲವರು ಗಿಡನ ತಗೊಬಂದು ಅವರೇ ಕೊಟ್ಟಿರ್ತಾರೆ. ರಂಗೋಲಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ, ನನಗಂತರ ನೋಡಿ ಫ್ರೆಂಡ್ಸ್. ಮನೆಗೆ ಬಂದೆ, ನಮ್ಮ ಬೇಕಿಂಗ್ ಮಲಗಿದೆ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.